SC ಸಮಾಜದ ಬಗ್ಗೆ ಭಾಳ ಹಗುರವಾಗಿ ಜಾತಿ ನಿಂದನೆ ಮಾಡಿರುವಂಥ ರಮೇಶ್ ಕತ್ತಿ ಅವರನ್ನು ಕೂಡಲೇ ಬಂಧನ ಮಾಡಬೇಕು. ಅವರನ್ನು ಬಂಧನ ಮಾಡಿ ಜೈಲಿಗೆ ಇಟ್ಟುವಂಥ ಕೆಲಸ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ಅನ್ನುವಂಥ ಮೊದಲೇ ವಿನಂತಿ. ಏನಾದರೂ ಸರ್ಕಾರ ಜಿಲ್ಲಾಡಳಿತ ಅವರನ್ನು ಅರೆಸ್ಟ್ ಮಾಡದೇ ಇದ್ದಲ್ಲಿ ಉಗ್ರ ಸ್ವರೂಪವಾದಂಥ ಹೋರಾಟವನ್ನು ಮಾಡ್ತೀವಿ. ಅವು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೂ ರಮೇಶ್ ಜಾರಕಿಹೊಳಿ ಹೋದರೆ ಅವನ ವಿರುದ್ಧ ಅಲ್ಲಿ ಪ್ರತಿಭಟನೆ ಮಾಡುವಂಥ ತಯಾರಿಯನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ನುಗ್ಗುದ್ರು ರಮೇಶ್ ಕತ್ತಿ ಅವರ ಮನೆಗೆ ನುಗ್ಗುದ್ರ ಮುಖಾಂತರ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವೆಲ್ಲ ಚೆನ್ನಮ್ಮ ಸರ್ಕಲ್ದಲ್ಲಿ ಸೇರಿರುವಂಥದ್ದು. ಹಾಗಾಗಿ ಕೂಡಲೇ ರಮೇಶ್ ಕತ್ತಿ ಅವರು ಈ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡ್ತಿರುವಂಥದ್ದು, ಜಾತಿಗಳ ಬಗ್ಗೆ ವಿಷಬೀಜವನ್ನು ಬಿತ್ತುತ್ತಿರುವಂಥದ್ದು, ಈ ರೀತಿ ರಾಜಕಾರಣ ಮಾಡುತ್ತಿರುವಂಥದ್ದು ಹೇಡಿತನ. ಇದನ್ನು ಬಿಟ್ಟು ಮನೆಯಲ್ಲಿ ತೆಪ್ಪ ಕೂತ್ಕೊಂಡ್ರೆ ಸರಿ, ಇಲ್ಲಾದ್ರೆ ಮುಂದಿನ ದಿನಮಾನಗಳಲ್ಲಿ ರಮೇಶ್ ಕತ್ತಿ ಅವರು ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ರಮೇಶ್ ಕತ್ತಿ ಅವರೇ, ನೀವು ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ರಿ. ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ಳೋದು ಬಿಟ್ಟು ಏನಾದರೂ ನೀವು ಮೀಸಿ ತಿರುವಿ ಮಾತಾಡಿದರೆ ನಾವು ಕೂಡ ಮೀಸಿವಂತರಿದ್ದೀವಿ, ನಾವು ಕೂಡ ಮೀಸಿ ತಿರುವೇನೆ ಮಾತಾಡ್ತೀವಿ ಅನ್ನೋ ಉತ್ತರ ಕೊಡುವಂತ ತಯಾರಿಯನ್ನು ನಾವು ಇದ್ದೀವಿ. ಮದಕರಿ ನಾಯಕರಾಗಿರಬಹುದು, ವೀರಶೂರ ಸುಂದರ ಲಕ್ಷ್ಮಣ ಆಗಿರಬಹುದು, ನಾವು ಕೂಡ ಹಲವಾರು ಮಹಾಪುರುಷರನ್ನು ಹೊಂದಿರುವಂತ ಜಾತಿ ನಮ್ಮದು. ಆ ಜಾತಿಗೆ ನಿಂದನೆಯನ್ನು ಮಾಡುತ್ತಿರುವುದು ಮಹಾಖಂಡನೀಯ. ಹಾಗಾಗಿ DCC ಬ್ಯಾಂಕ್ ಸದಸ್ಯತ್ವವನ್ನು ಇವತ್ತು ಅವ್ರು ರದ್ದಾಗಬೇಕು. ಕೂಡಲೇ ಸರ್ಕಾರ ಅದನ್ನು ಕೂಡ ರದ್ದು ಮಾಡುವಂತ ಕೆಲಸ ಮಾಡಬೇಕು ಅನ್ನೋ ಒತ್ತಾಯ. ಒಂದು ವಾಲ್ಮೀಕಿ ಸಮಾಜ ನಾಯಕರನ್ನ ಒಂದು ಅವಾಚ್ಯ ಶಬ್ದದಿಂದ ಮಾತಾಡ್ತಾನಂದ್ರ ಅವ ಎಷ್ಟು ಕೀಳು ಮಟ್ಟಿಗೆ ಇಳಿದಿರ್ಬೇಕು. ರಮೇಶ್ ಕತ್ತಿ ಅವರು ಎಷ್ಟು ಕೀಳು ಮಟ್ಟಿಗೆ ಇಳಿದಿರ್ಬೇಕು. ಈಗ ರಾಜಕೀಯವಾಗಿ ಅವಂತಿ ಪೂರ್ತಿ ಸತ್ ಹೋಗಿದ್ದಾನ, ಸತ್ ಹೆಣ ಇದ್ದಂಗ ಅವ. ಹಂಗಾಗಿ ನಮ್ಮ ವಾಲ್ಮೀಕಿ ಸಮಾಜದವರು ಈ ಲಿಂಗಾಯತ್ ಸಮಾಜದ ಅಣ್ತಮ್ರ ತರ ಇದ್ವಿ ನಾವು. ಅದು ಇನ್ನೂ ಮಟ್ಟ ಎಲ್ಲೂ ಭೇದ ಭಾವ ಅಂತ ಕಂಡು ಬರುದಿಲ್ಲ. ಅಂತ ಲಿಂಗಾಯತ್ ಸಮಾಜನ ಒಡೆದು ಬೇರೆ ಮಾಡತಾನ. ಜಾತಿಯನ್ನು ವಿಷ ಬೀಜ ಬತ್ತಾನ ನಮ್ಮ ಸಮಾಜದಾಗ. ಅದಕ್ಕಾಗಿ ಲಿಂಗಾಯತ್ ಸಮಾಜ ನನ್ನ ಸೈಡ್ ಬಂದ್ರೆ ನಾನು ಏನೋ ರಾಜಕೀಯ ಒಳಗೆ ಬರ್ಬೋದಪ್ಪ, ನನ್ನ ಲಿಂಗಾಯತ್ ನನಗೆ ಬೆನ್ನು ಹತ್ತಬಹುದು ಅನ್ನೋದು ಒಂದು ತೋರಿಸ್ಕೊಡತಾನ. ಇದ್ರಾಗ ಮೇಲ್ ನೋಡಕ್ಕೆ ಎಲ್ಲರಿಗೂ ಕಂಡು ಬರೋದಿದೆ. ನಮ್ಮ ಜಾರಕಿಹೊಳಿ ಮಂಟನ್ ಸಾವುಕಾರರು ಇದು ಜಾತಿ ಹೋಗಿ ಯಾರನ್ನೂ ನೋಡಿಲ್ಲ. ನಿಮ್ಗಾದ್ರೂ ಗೊತ್ತೈತಿ, ಎಲ್ಲ ಗೊತ್ತೈತಿ. ಜಾತಿ ಒಳಗೆ ಬೆಳೆಸಿದಾರ ಯಾರನ್ನ, ಇಡೀ ಎಷ್ಟು ಸಮಾಜದಲ್ಲಿ ಎಲ್ಲರನ್ನೂ ಬೆಳೆಸ್ಯಾರ ಜಾರಕಿಹೊಳಿ ಸಾವುಕಾರ. ಅವನು ಯಾರು ಬೆಳೆಸಾನು? ನಾ ಲಿಂಗಾಯತ ಅಂತ ಹೇಳ್ಕೊತಾಡ್ತಾನೆ. ಲಿಂಗಾಯತ್ರನ್ನ ಯಾರನ್ನ ಏನು ಮುಂದೆ ತಂದಾನ? ಯಾರನ್ನ MLA ಮಾಡಿದಾನ, ಇಲ್ಲ DCC ಡೈರೆಕ್ಟರ್ ಮಾಡಿದಾನ? ನಮ್ಮ ಸಾವುಕಾರ ಹೇಳ್ತಾನೆ ಬಟ್ ಬಾಂಗ್ ಗ್ರಾಮಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ MLA ಮಾಡಿದಾರ ರಮೇಶ್ ಜಾರಕಿಹೊಳಿ. ಬಾಬಾ ಸಾಹೇಬ್ ಪಾಟೀಲ್ ಮಾಡಿದಾರ ಯಾರು? ಸತೀಶ್ ಜಾರಕಿಹೊಳಿ. ಮಹೇಶ್ ಕುಮಟಳ್ಳಿ ಮಾಡ್ಯಾರ ಅವರ ರಮೇಶ್ ಜಾರಕಿಹೊಳಿ. ಈ ತರ ಅವ ಯಾರ್ದಾರು ಒಬ್ಬರನ್ನ ಲಿಂಗಾಯತ್ ಸಮಾಜದಾರನ MLA ಮಾಡಿದಾರನ ಬಟ್ ತೋರಿಸ್ಕೊಳ್ಳಿ. ವಿಶ್ವಾಸ ಒಯ್ದ ಹಲವಾರ್ದಾರ. ಆದ್ರೆ ಅವನಿಗೆ ಒಂದೇ ಒಂದು, ನಾನು ಇಂಥವ್ನ MLA ಮಾಡಿದನಪ್ಪ ನಮ್ಮ ಲಿಂಗಾಯತ್ ಸಮಾಜ. ಅವ್ನ ಚಾಲೆಂಜ್ ಹಾಕಿ ತೋರಿಸ್ತು. ಅವ್ನು ಏನ್ ಕೆಲಸ ಮಾಡಿದ ಲಿಂಗಾಯತ್ ಸಮಾಜಕ್ಕ? ನಾ ಲಿಂಗಾಯತ್ ಪಾಪ ನಾ ಅಂತಾಮ್ರಕತೆ ಇದ್ವಿ ಲಿಂಗಾಯತ್ರ ಅಂತ. ಈಗ ಅವ್ರನ್ನೆಲ್ಲ ಹೊಡೆದ್ ಬೇರೆ ತರ ಲಿಂಗಾಯತ್ ಸಮಾಜ ಅನ್ನೋದು ವಿಷ ಬೀಜ ಬಿತ್ತದ. ನಾವು ಮೊನ್ನೆ KB ಯಾವುದೋ ಒಂದು ಗೆದ್ದ, ಅದನ್ನೆಲ್ಲ ನಮ್ಮ ಪಂಚಾಯತಿ ವಾರ್ಡ್ನಲ್ಲಿ ನಾವು ಗೆಲ್ತೀವಿ. ಇಡೀ ರಾಜ್ಯನ ಗೆಲ್ಲ ಅಂತ ಹೇಳಿ ನಮ್ಗೆ ತಾಕತ್ತಿದ್ರೆ ಬರ್ಲಿ, ದಮ್ ಬೇಕು. ಅದಕ್ಕೂ ದಮ್ ಬರ್ಬೇಕ್ರಿ. ರಾಜಕೀಯ ಮಾಡ್ಬೇಕಂದ್ರೆ 4 ಮಂದಿ ಕೆಲಸ ಮಾಡ್ಬೇಕು, ಜನ ಬೆನ್ನ ಹತ್ಬೇಕು. ನಮ್ಮ ನಾಯಕರ ಎಲ್ಲಾ ಸಮಾಜ ತಗೊಂಡ್ ಹೋಗತ್ತಾರ. ಇವನು ಯಾವ ಸಮಾಜ ಅಂತವ್ರ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.